ಅಮೃತಧಾರೆ. ಒಬ್ಬಿಬ್ಬರು ನಾಯಕ ನಟರಿಗೆ ಹೇಳಿದ್ದೆ ಅದು. ಅವರು ಒಪ್ಪಲಿಲ್ಲ, ಸಂಕೋಚಪಟ್ಟರೋ ಹಿಂಜರಿಕೆ ಪಟ್ಟರೋ, ಅದವ್ರ ಆಯ್ಕೆ. ಯಾಕೆ ಒಪ್ಪಲಿಲ್ಲ ಅಂತ ಕೇಳೋಕ್ಕೆ ನನಗೇನು, ಅವ್ರವ್ರದ್ದು ಇಮೇಜ್. ಯಾಕೆಂದರೆ ಅಮೃತ ನಾಯಕಿ ಹೆಸರು ಮೇಲೆ ಸಿನಿಮಾ ಇದೆ, ಇದು ಫೆಮಿನಿಸ್ಟಿಕ್ ಫಿಲ್ಮ್ ಆಗುತ್ತೆ ಅನ್ನೋದು ಒಂದು ಅವ್ರಿಗೆ ಅನಿಸಿರಬೇಕು. ಅದನ್ನು ಬದಲಾಯಿಸಿದರೆ ಆಗ್ಬೋದು ಅಂತ. ಇಲ್ಲ ಬದಲಾಯಿಸೋಕ್ಕಾಗಲ್ಲ. ಮೃತ್ಯು, ಸಾವು, ಅದಕ್ಕೆ ವಿರುದ್ಧ ಅಮೃತ, ಸಾವನ್ನು ಗೆಲ್ಲೋದು. ಅವಳ ಹೆಸರು ಅಮೃತ ಅಂತ ಇಟ್ಕೊಂಡ್ರೆ ಅವಳು ಸಾವಿಗೆ ಬಲಿಯಾಗುವಂಥದ್ದೇ ಇರೋ ಕಥೆ. ಹಾಗಾಗಿ ಅಮೃತಧಾರೆ ಅನ್ನೋದು ಸೂಕ್ತವಾದ ಶೀರ್ಷಿಕೆ. ನಾನು ಟೈಟಲ್ ಚೇಂಜ್ ಮಾಡಲ್ಲ, ನಿಮ್ಮನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿ ನಾನು ಅದು ಆಯಿತು. ನನ್ನ ಗೆಳೆಯರೇ ಅವರೆಲ್ಲ ಅಂಥದ್ದನ್ನು ಯಾರು ಅಂತ ಕೇಳಬೇಡ, ಆಯಿತಾ? ಅಗತ್ಯ ಈ ಹೇಳಿದರೂ ನಾನು ಹೇಳಲ್ಲ, ಅವಶ್ಯಕತೆ ಇಲ್ಲ. ಸುಮ್ಮನೆ ಅನಗತ್ಯವಾದಂಥ ಕಳೆದು ಹೋದ ಯಾವುದೋ ಕಾಲಘಟನೆ ಇಟ್ಕೊಂಡು ಅದನ್ನು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.